ಪರಿಷತ್ ಫೈಟ್ ಈಗ ಗೆಲುವಿಗೆ ಜೆಡಿಎಸ್ ತನ್ನದೇ ಆದಂತ ರಣತಂತ್ರವನ್ನ ಹೂಡ್ತಾ ಇದೆ. ಕಾಂಗ್ರೆಸ್ ಅತೃಪ್ತರ ಗುಂಪಿಗೆ ಗಾಳ ಹಾಕುತ್ತಾ ಜೆಡಿಎಸ್ ಹಾಗಿದ್ರೆ ಡಿಕೆ ಸರ್ಕಾರದಲ್ಲಿನ ಒಳಮುನಿಸನ್ನೇ ಅಸ್ತ್ರವಾಗಿಸಿಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ. ಈಗ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತ ಶಾಸಕರನ್ನ ಸೆಳೆಯದ್ ಬಿಡ್ತಾರ ಜೆಡಿಎಸ್ ನಾಯಕರು. ಕಾಂಗ್ರೆಸ್ನಲ್ಲಿನ ಆಂತರಿಕ ಬೇಗುದಿ ಬಳಸಿಕೊಂಡು ಸೆಳಿತಾರ. ಅಡ್ಡ ಮತದಾನದ ಲೆಕ್ಕಾಚಾರ ಮಾಡಿದ್ಯಾ ಹಾಗಿದ್ರೆ ಜೆಡಿಎಸ್ ನಲ್ಲೂ ಕೂಡ ಅಸಮಾಧಾನಿತ ಶಾಸಕರಿದ್ದಾರೆ. ಇಲ್ಲೇನ್ ಕಡಿಮೆ ಅಲ್ಲ, ಜೆಡಿಎಸ್ ನಲ್ಲೂ ಕೂಡ ಇದ್ದಾರೆ. ಪರಿಷತ್ ಕದನದಲ್ಲಿ ಟಿಟಿಡಿ ನಡೆ ಕೂಡ ತೀವ್ರ ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಜೆಡಿಎಸ್ ಈಗ ತನ್ನದೇ ಆದಂತ ರಣತಂತ್ರವನ್ನ ಹೂಡೋಕೆ ಪ್ಲಾನ್ ಮಾಡ್ತಾ ಇದೆಯಾ? ಅತೃಪ್ತರಿದ್ದಾರಲ್ಲ ಕಾಂಗ್ರೆಸ್ ಪಾಳೆಯದಲ್ಲಿ, ಅವರನ್ನ ನಮ್ಮ ಹತ್ರ ಸೆಳೆಯೋಣ, ಆಗ ನಮಗೆ ಸಂಖ್ಯಾಬಲ ಸಿಗುತ್ತೆ ಅಂತ ಏನಾದ್ರೂ ಪ್ಲಾನ್ ನಡೀತಾ ಇದೆಯಾ? ಡಿಕೆ ಸರ್ಕಾರದಲ್ಲಿ ಒಳ ಮುನಿಸು ಇದ್ದೇ ಇದೆ. ಯಾವಾಗ 13 ಜನರ ಆಯ್ಕೆ ಆಯ್ತು, ಅಲ್ಲಿಂದಲೂ ಕೂಡ ಖಾತೆ ಇನ್ನೂ ಕೂಡ ನಿಂತು ಹೋಗಿಲ್ಲ. ಇನ್ನು ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಈ ಮಧ್ಯೆ ಇವರನ್ನ ನಮ್ಮತ್ತ ಸೆಳೆಯೋಣ, ಆಗ ನಮಗೆ ಒಂದು ರೀತಿಯ ಸ್ಟ್ರೆಂತ್ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರವನ್ನ, ರಣತಂತ್ರವನ್ನ ಹೂಡ್ತಾ ಇದೆಯಾ ಜೆಡಿಎಸ್ ಅನ್ನುವಂತ ಕುತೂಹಲ ಇಲ್ಲಿ ಮೂಡ್ತಾ ಇದೆ. ಕಾದು ನೋಡ್ಬೇಕಾಗುತ್ತೆ. ಕ್ಷಣಕ್ಕೂ ಬದಲಾವಣೆಗಳಾಗ್ತಾ ಹೋಗುತ್ತೆ. ಏನಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿಲ್ದೇ ಇರುವಂತ ಸಾಧ್ಯತೆಗಳು ಆಗುವಂಥದ್ದು ಹೆಚ್ಚಾಗಿ ಇರುವಂಥದ್ದು. ಮಹಾಯುದ್ಧದಲ್ಲಿ ಗೆದ್ದೇ ತೀರ್ಬೇಕು ಅಂತ ಜೆಡಿಎಸ್ ಈಗ ರಣತಂತ್ರವನ್ನ ತನ್ನದೇ ಆದ ರೀತಿಯಲ್ಲಿ, ಅದರಲ್ಲೂ ಕೂಡ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಇರುವಂತ ಅಸಮಾಧಾನಗಳು ಏನೇನಿದೆ ಅದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ಸ್ಟ್ರಾಟರ್ಜಿಯನ್ನ, ಪ್ಲಾನ್ ಅನ್ನ ಮಾಡಿಕೊಂಡು ನಮ್ಮ ಗೆಲುವಿಗೆ ಈಗ ಸದ್ಯಕ್ಕೆ ನಾವು ಸೆಳೆಯೋಣ ಅಂತ ಮುಂದಾಗೋ ಚಾನ್ಸಸ್ ಇರುವಂತದ್ದು. ನಾನು ನಮ್ಮ ಪ್ರತಿನಿಧಿ ಬಸವರಾಜ್ ಅವರೊಂದಿಗೆ ಮಾತನಾಡ್ತಾ ಇದ್ದೆ, ಮುಂದುವರಿಸ್ತಾ ಹೋಗೋಣ. ಬಸವರಾಜ್, ಈಗ ಏನು ಬೇಕಾದ್ರೂ ಆಗಬಹುದು ಅಲ್ವಾ? ಜೆಡಿಎಸ್ ಈ ಕಾಂಗ್ರೆಸ್ ಪಾಳೆಯದಲ್ಲಿ ಇರುವಂತ ಆಂತರಿಕ ಬೇಗುದಿಯನ್ನ ಬಳಸ್ಕೊಂಡು ಸೆಳೆಯುವಂತ ಪ್ರಯತ್ನಗಳೇನಾದ್ರೂ ನಡೆಯುತ್ತಾ? ಈ ಕಡೆ ಜೆಡಿಎಸ್ ಏನ್ ಕಡಿಮೆ ಅಲ್ಲ, ಕಾಂಗ್ರೆಸ್ಗೂ ಇಲ್ಲಿ ಒಂದ್ ರೀತಿಯಾಗಿ ಒಳಿತಾಗುತ್ತಾ ಈ ಜೆಡಿಎಸ್ ನಲ್ಲಿ ಇರುವಂತ ಒಳ ಮುನಿಸು ಅಂತ? ಗಾಯತ್ರಿ, ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಒಂದಿಷ್ಟು ಒಳಬೇಗುದಿಯ ಆತಂಕ ಕೂಡ ಸೃಷ್ಟಿ ಆಗಿರ್ತಕ್ಕಂಥದ್ದು. ಕೆಲವು ಶಾಸಕರು ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಕೂಡ ಇರುವಂತದ್ದು. ಇನ್ನು ಕೆಲವರು ಕೂಡ ಪಕ್ಷದಲ್ಲಿನ ಒಳ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಸಮಾಧಾನಗೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಅಡ್ಡ ಮತದಾನ ಆಗಬಹುದು ಅನ್ನುವಂತ ಆತಂಕದಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಿಡದಿಯ ಒಂದು ರೆಸಾರ್ಟ್ ನಲ್ಲಿ ಕೂಡ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೀಗ ನೇರವಾಗಿ ನಾಳೆ ನಡೆಯುವಂತಹ ಮತದಾನಕ್ಕೆ ಸುಮಾರು 5 ಬಸ್ಗಳಲ್ಲಿ ಕೂಡ 5 ಅಭ್ಯರ್ಥಿಗಳ ಪರವಾಗಿ ಕೂಡ ಒಂದೊಂದು ಅಭ್ಯರ್ಥಿಗೆ ಎಷ್ಟು ಜನ ಶಾಸಕರು ಮತವನ್ನು ಹಾಕಬೇಕು, 28 ಶಾಸಕರು ಕೂಡ ಮತವನ್ನು ಹಾಕಬೇಕು. ಅಷ್ಟು ಶಾಸಕರನ್ನು ಮಾತ್ರ ಒಂದೊಂದು ಬಸ್ಸಿನಲ್ಲಿ ಕೂಡ ಕರೆತರಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಮತಗಳು ತಿರಸ್ಕೃತ ಆಗಬಾರ್ದು, ಇನ್ನೊಂದು ಕಡೆ ಅಡ್ಡ ಮತದಾನ ಆಗಬಾರ್ದು, ಒಂದ್ ಕಡೆ ಗೊಂದಲ ಕೂಡ ಸೃಷ್ಟಿ ಆಗಬಾರ್ದು. ಪ್ರತಿಯೊಂದು ಮತವೂ ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೇ ಏನಾದ್ರೂ ಎಡವಟ್ಟಾದ್ರೆ ಅದು 5ನೇ ಅಭ್ಯರ್ಥಿಗೆ ಎಫೆಕ್ಟ್ ಆಗುವಂತದ್ದು. ಹಾಗಾಗಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಂತಹ ಟಾಸ್ಕ್ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ನಿನ್ನೆ ಕೂಡ ಮತವನ್ನ ಯಾವ ರೀತಿಯಾಗಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಪ್ರಕ್ರಿಯೆ ಏನಿದೆ ಅನ್ನುವಂಥದ್ದು ಡೆಮೋ ಕೂಡ ನಿನ್ನೆ ಕೂಡ ಮಾಡಲಾಗಿದೆ. ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಶಾಸಕರಿಗೆ ಕೂಡ ಆ ಒಂದು ಮತದಾನ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅರಿವು ಮೂಡಿಸಿದ್ದಾರೆ. ಹಾಗಾಗಿ ಒಂದು ಮತಗಳು ಕೂಡ ಒಂದು ಅಡ್ಡ ಮತದಾನ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶಾಸಕರಿಗೂ ಕೂಡ ಹಲವಾರು ಪಕ್ಷ ನಿಷ್ಠೆ ಆಗಿರಬಹುದು, ಹಲವಾರು ರೀತಿಯ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಇತ್ತ ಜೆಡಿಎಸ್ ನಾಯಕರು ಸಹಿತ ಕುಮಾರಸ್ವಾಮಿ ಅವರು ಕೂಡ ಅವರ ಒಂದು ಅಭ್ಯರ್ಥಿ ಗೆಲುವಿನಿಗಾಗಿ ಸಾಕಷ್ಟು ರಣತಂತ್ರ ರೂಪಿಸ್ತಾ ಇದ್ದಾರೆ. ಅವರ ಒಂದು ಶಾಸಕರನ್ನು ಕೂಡ ದೇವನಹಳ್ಳಿಯ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ಕೂಡ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ನ ಒಂದಿಷ್ಟು ಒಳಬೇಗುದೆ ಏನಿದೆ ಅದನ್ನ ಒಂದು ಅಸ್ತ್ರವೆಂಬಂತೆ ಕೂಡ ಪಡೆದುಕೊಂಡು ತಮ್ಮ ಅಭ್ಯರ್ಥಿಗೆ ಕೂಡ ಮತವನ್ನ ಹಾಕಿಸುವಂತ ಲೆಕ್ಕಾಚಾರದಲ್ಲಿ ಕೂಡ ಕುಮಾರಸ್ವಾಮಿ ಅವರು ಕೂಡ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಆಗಿರಬಹುದು ಮತ್ತೆ ಜೆಡಿಎಸ್ ಆಗಿರಬಹುದು, ಎರಡೂ ಪಕ್ಷಗಳು ಕೂಡ ಅವರದೇ ಆಗಿರತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವಂತಹ ಟಾಸ್ಕ್ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತದ್ದು. ಹಾಗಾಗಿ ಈಗ ಆ ಒಂದು 5ನೇ ಅಭ್ಯರ್ಥಿ ಗೆಲ್ಲಬೇಕಾದ್ರೆ 4 ಮತಗಳು ಕೂಡ ಕಡಿಮೆ ಆಗುವಂತ, ಅದರಲ್ಲಿ 2 ಮತಗಳು ಕೂಡ ಬಿಜೆಪಿಯಿಂದ ಉಚ್ಚಾಟಿತ ಆಗಿರತಕ್ಕಂಥ 2 ಶಾಸಕರಿಂದ ಬರುತ್ತೆ. ಇನ್ನು ಉಳಿದಿರ್ತಕ್ಕಂಥ ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕಾಗಿದೆ. ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಅಥವಾ ಜೆಡಿಎಸ್ ಪಕ್ಷದಲ್ಲಿ ಇರ್ತಕ್ಕಂಥವರಾಗಿರ್ಬೋದು, ಬಿಜೆಪಿ ಪಕ್ಷದಲ್ಲಿ ಇರುವಂತವರಾಗಿರ್ಬೋದು, ಅವ್ರನ್ನ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಗೆಲುವಿನ ಲೆಕ್ಕಾಚಾರದಲ್ಲಿ ಯಾರಿಗೆಲ್ಲ ಶಾಸಕರು ಕೈ ಜೋಡಿಸ್ತಾರೆ, ಯಾವ 5ನೇ ಅಭ್ಯರ್ಥಿ
ಕಾಂಗ್ರೆಸ್ ಪಕ್ಷದಲ್ಲಿ ಗೆಲುವನ್ನು ಸಾಧಿಸ್ತಾರ ಅಥವಾ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿ ಕಣಕ್ಕೆ ಇಳಿದಿರ್ತಕ್ಕಂಥದ್ದು ಗೆಲ್ತಾರ, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಗಾಯತ್ರಿ, ಹೋಲ್ಡ್ ಅಲ್ಲಿ ಬಸವರಾಜ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತಾ ಹೋಗ್ತೀನಿ.